Good morning, children. In previous class, we have discussed about India physical futures. So last class ನಾವು ಇಂಡಿಯಾದ ಫ್ಯೂಚರ್ಸ್ ಬಗ್ಗೆ ಫಿಸಿಕಲ್ ಫ್ಯೂಚರ್ಸ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅವರ್ ಕಂಟ್ರಿ. ಸೊ ನಮ್ಮ ದೇಶದ ಬಗ್ಗೆ ನಾವು ಈ ಒಂದು ಲೆಸನಲ್ಲಿ ತಿಳ್ಕೊತಾ ಇದ್ದೀವಿ. ಜೊತೆಗೆ ನಮ್ಮ ಒಂದು ದೇಶದ ಗೌರ್ನಮೆಂಟ್ ಅಂದರೆ ಸರ್ಕಾರ ಅದರ ಬಗ್ಗೆ ಅದರ ರಚನೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ನೋಡೋಣ. India is the 7th largest country in the world. India is the second most populous country in the world. ಸೊ ನಮ್ಮ ದೇಶ ತುಂಬ ವಿಸ್ತಾರವಾದಂತಹ ದೇಶ ಅಂತ ಸೊ ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ. ಸೊ ಅದರಲ್ಲಿ ಇಡೀ ಒಂದು ಪ್ರಪಂಚದಲ್ಲೇ ನಮ್ಮ ದೇಶ 7ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಕರಿತೀವಿ. ಅಂದರೆ ವಿಸ್ತೀರ್ಣದಲ್ಲಿ ನಮ್ಮ ಒಂದು ದೇಶ 7ನೇ ಅತಿ ದೊಡ್ಡ ರಾಷ್ಟ್ರ ಆಗಿದೆ. ಜೊತೆಗೆ ಇಂಡಿಯಾ ಇಸ್ ದಿ ಸೆಕೆಂಡ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದಿ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರಗಳ ಸಾಲಿನಲ್ಲಿ 2ನೇ ಒಂದು ರಾಷ್ಟ್ರ. ನೋಡಿ, ವಿಸ್ತೀರ್ಣದಲ್ಲಿ 7ನೇ ಒಂದು ಸ್ಥಾನದಲ್ಲಿದ್ದರೆ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆಯಲ್ಲಿ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಅಂದರೆ ನಮ್ಮ ಒಂದು ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಸೊ ಹಾಗಾದರೆ ಫಸ್ಟ್ ಪ್ಲೇಸಲ್ಲಿರುವಂತಹ ದೇಶ ಯಾವುದು ಪಾಪ್ಯುಲೇಷನಲ್ಲಿ ಅಂತ ಹೇಳಿದ್ರೆ ಚೀನಾ. ಸೊ ಚೀನಾ ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ 1ನೇ ಸ್ಥಾನ ಇದೆ, ನಮ್ಮ ಒಂದು ದೇಶ 2ನೇ ಸ್ಥಾನದಲ್ಲಿದೆ. ಇನ್ನು ಕೆಲವು ವರ್ಷಗಳು ಹೋದರೆ ನಮ್ಮ ದೇಶನೇ ಈ ಪಾಪ್ಯುಲೇಷನಲ್ಲಿ 1ನೇ ಸ್ಥಾನಕ್ಕೆ ಬಂದರೂ ಸಹ ಆಶ್ಚರ್ಯ ಇಲ್ಲ. ಸೊ ಆ ಲೆವೆಲ್ಗೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಇಂಡಿಯಾ ಬಿಕಮ್ ಇಂಡಿಪೆಂಡೆಂಟ್ ಆನ್ ಫ್ರೀ ಫ್ರಮ್ ಬ್ರಿಟಿಷ್ ರೂಲ್ ಆನ್ 15th August ಇನ್ 1947. ಸೊ ನಮ್ಮ ದೇಶ ಯಾವಾಗ ಸ್ವತಂತ್ರ ಆಗಿದ್ದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಯಾವಾಗ ಅಂತ ಹೇಳಿದ್ರೆ 15th August ಇನ್ 1947. ಸೊ ಯಾರಿಂದ ನಮ್ಮ ದೇಶ ಸ್ವತಂತ್ರ ಆಗಿದ್ದು ಅಂದರೆ ಬ್ರಿಟಿಷ್ ರೂಲಿಂದ, ಹೌದಲ್ವಾ? ಸೊ ಬ್ರಿಟಿಷರು ಸುಮಾರು ನಮ್ಮ ದೇಶವನ್ನು 2 ಶತಮಾನಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಸೊ ಅವರ ಒಂದು ಅಂಡರಿಂದ ನಮ್ಮ ದೇಶ ಇಂಡಿಪೆಂಡೆಂಟ್ ಆಗಿದ್ದು 1947 15 August. ಸೊ ಆ ಒಂದು ಯಾವಾಗ 15 August 1947 ನಮ್ಮ ದೇಶ ಇಂಡಿಪೆಂಡೆಂಟ್ ಆಗ್ತೋ ಸೊ ಆವಾಗ ತನ್ನದೇ ಆದಂತಹ ಒಂದು ಗೌರ್ನಮೆಂಟನ್ನು ನಮ್ಮ ದೇಶ ರಚನೆ ಮಾಡಿಕೊಳ್ಳುತ್ತೆ. ಸೊ ಹೇಗಿದೆ ಅಂತ ನೋಡೋಣ. ಎ ಗೌರ್ನಮೆಂಟ್ ಈಸ್ ದಿ ಮೇನ್ ಬಾಡಿ ಆಫ್ ದಿ ಕಂಟ್ರಿ ವಿಚ್ ಡಿಸೈಡ್ಸ್ ಹೌ ಎ ಕಂಟ್ರಿ ವಿಲ್ ಫಂಕ್ಷನ್ಸ್. ಸೊ ಈ ಒಂದು ಸರ್ಕಾರದ ಕೆಲಸ ಏನು ಅಂತ ಹೇಳಿದ್ರೆ ಇದು ಇಡೀ ದೇಶದ ಒಂದು ಮೇನ್ ಬಾಡಿ ಅಂತಲೇ ಹೇಳ್ಬೋದು. ಸೊ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದನ್ನು ದೇಶ ಹೇಗೆ ನಡಿಬೇಕು, ಅದರ ಒಂದು ಕಾರ್ಯಗಳು ಹೇಗೆ ನಡಿಬೇಕು, ಒಂದು ದೇಶದ ಒಂದು ಕಾರ್ಯಕ್ಷಮತೆಯನ್ನು ಹಾಗೆ ಕಾರ್ಯಕ್ರಮಗಳು ಹೇಗೆ ನಡಿಬೇಕು ಅನ್ನೋದನ್ನು ಗೌರ್ನಮೆಂಟ್ ಅಂತಕ್ಕಂಥದ್ದು ನಿರ್ಧಾರ ಮಾಡುತ್ತೆ. ಇಟ್ ಆಲ್ಸೋ ಲುಕ್ಸ್ ಆಫ್ಟರ್ ದಿ ವೆಲ್ಫೇರ್ ನೀಡ್ಸ್ ಆ್ಯಂಡ್ ಸೇಫ್ಟಿ ಆಫ್ ಇಟ್ಸ್ ಪೀಪಲ್. ಜೊತೆಗೆ ಸರ್ಕಾರ ಏನು ಒಂದು ಯೋಜನೆಯನ್ನು ಹಾಕ್ಕೊಳ್ಳುತ್ತೆ ಅಂದರೆ ತನ್ನ ಒಂದು ದೇಶದ ಒಂದು ಜನರ ಒಂದು ವೆಲ್ಫೇರ್ಗೋಸ್ಕರ ಅಂದರೆ ಅವರ ಒಂದು ಕಲ್ಯಾಣಕ್ಕಾಗಿ ಹಾಗೆಯೇ ಅವರ ಒಂದು ರಕ್ಷಣೆಗಾಗಿ ಬೇಕಾದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಹಾಕ್ಕೊಳ್ಳುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಅನ್ನೋದಿದೆ, ಮಿಲಿಟರಿ ವ್ಯವಸ್ಥೆ ಅಂತಿದೆ, ಹೌದಾ? ಹಾಗೆಯೇ ಹೆಲ್ತ್ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಇದೆಲ್ಲ ಯಾರು ಮಾಡಿದ್ದು? ನಮ್ಮ ಒಂದು ಗೌರ್ನಮೆಂಟ್. ಯಾಕೆ? ನಮ್ಮ ಒಂದು ಜನರ ಒಂದು ಸೇಫ್ಟಿಗೋಸ್ಕರ ಹಾಗೆಯೇ ನಮ್ಮ ದೇಶದ ವೆಲ್ಫೇರ್ಗೋಸ್ಕರ, ನಮ್ಮ ದೇಶದ ಜನರ ವೆಲ್ಫೇರ್ಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಈ ಗೌರ್ನಮೆಂಟ್ ಅಂತಕ್ಕಂಥದ್ದು ರಚನೆ ಮಾಡುತ್ತೆ. ಒಂದು ವೇಳೆ ಗೌರ್ನಮೆಂಟ್ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಸೊ ಇದೆಲ್ಲವೂ ಸಹ ಏನು ಒಂದು ಪ್ರಾಪರ್ ವೇನಲ್ಲಿ ಸೊ ಇದನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ದೇಶ ಅಂದಮೇಲೆ ಒಂದು ಗೌರ್ನಮೆಂಟ್ ಅಂತಕ್ಕಂಥದ್ದು ಅತಿ ಅವಶ್ಯಕವಾದಂತಹ ಒಂದು ಅಂಗ. In a big country like India, it's difficult for a single government to manage all the affairs. ಸೊ ಆದರೆ ಈ ಒಂದು ಗೌರ್ನಮೆಂಟ್ ಅಂತಕ್ಕಂಥದ್ದು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನಮ್ಮಂತಹ ಒಂದು ದೇಶ, ಅದರಲ್ಲೂ ವಿಶಾಲವಾದಂತಹ ಒಂದು ದೇಶ ಆಗಿರೋ ನಮ್ಮ ಇಂಡಿಯಾ ದೇಶಕ್ಕೆ ಒಂದು ಗೌರ್ನಮೆಂಟ್ ಅಂತಕ್ಕಂಥದ್ದು ಇಡೀ ದೇಶವನ್ನು ರೂಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೋ ಒಂದು ಮೂಲೆಯಲ್ಲಿ ದೆಹಲಿಯಿಂದ ಈ ನಮ್ಮ ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಅದನ್ನ ರೂಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಏನಾಗಿದೆ, ಸೊ ಅದು ನಮ್ಮ ಒಂದು ಗೌರ್ನಮೆಂಟ್ ಅಂತಕ್ಕಂಥದ್ದು 2 ರೀತಿಯಲ್ಲಿದೆ. ಸೊ ನೋಡೋಣ ಅದನ್ನು. It is difficult for a single government to manage all the affairs. To overcome this problem, our government has been divided at 2 levels. ಸೊ ನಮ್ಮ ಗೌರ್ನಮೆಂಟ್ ಅಂತಕ್ಕಂಥದ್ದು 2 ಲೆವೆಲಲ್ಲಿ ಡಿವೈಡ್ ಆಗಿದೆ. ಸೊ ಯಾವ್ಯಾವುದು ಹಾಗಾದರೆ ಅಂತ ಹೇಳಿದ್ರೆ ಸೊ ಮೊದಲನೇದಾಗಿ ಸೆಂಟ್ರಲ್ ಗೌರ್ನಮೆಂಟ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಸ್ಟೇಟ್ ಗೌರ್ನಮೆಂಟ್. ಸೊ ಮೊದಲನೇದಾಗಿ ಯಾವುದು? ಸೆಂಟ್ರಲ್ ಗೌರ್ನಮೆಂಟ್. ಸೊ ಈ ಒಂದು ಸೆಂಟ್ರಲ್ ಗೌರ್ನಮೆಂಟ್ ಅಂದರೆ ಹೇಗಿರುತ್ತೆ ಅಂತ ನೋಡೋಣ.
ಅವರ್ ಸೆಂಟ್ರಲ್ ಗೌರ್ನಮೆಂಟ್ ಹ್ಯಾಸ್ ಇಟ್ಸ್ ಆಫೀಸರ್ಸ್ ಇನ್ ಡೆಲ್ಲಿ. ಸೊ ಸೆಂಟ್ರಲ್ ಗೌರ್ನಮೆಂಟ್ ಅಂತ ಹೇಳಿದಾಗ ಅದರ ಆಫೀಸ್ ಇರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ದೆಹಲಿಯಲ್ಲಿ. ಸೊ ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಇಂಡಿಯಾದ ಒಂದು ಮ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ದೆಹಲಿಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ, ಪಿಂಕ್ ಕಲರ್ ಶೇಡಲ್ಲಿ ಕೊಟ್ಟು ಒಂದು ರಾಜ್ಯವನ್ನು. ಸೊ ಅದರಲ್ಲಿ ದೆಹಲಿಯನ್ನು ಮಾರ್ಕ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಅವರ್ ಇಂಡಿಯಾ. ಸೊ ಈ ಒಂದು ದೆಹಲಿ ಅಂತಕ್ಕಂಥದ್ದು ಇಡೀ ನಮ್ಮ ಭಾರತದ ಒಂದು ಆಳ್ವಿಕೆಯನ್ನು ನಿಯಂತ್ರಿಸ್ತಕ್ಕಂತಹ ಒಂದು ಸೆಂಟ್ರಲ್ ಗೌರ್ನಮೆಂಟ್. ಅವರ್ ಸೆಂಟ್ರಲ್ ಗೌರ್ನಮೆಂಟ್ ಈಸ್ ಮೇಡ್ ಅಪ್ ಆಫ್ ಅವರ್ ಪ್ರೆಸಿಡೆಂಟ್. ಸೊ ಈ ಒಂದು ಸೆಂಟ್ರಲ್ ಗೌರ್ನಮೆಂಟ್ ಅಂತಕ್ಕಂಥದ್ದು ಯಾರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ, ಸೊ ನಮ್ಮ ದೇಶದ ಪ್ರೆಸಿಡೆಂಟ್ ಇಂದ. ಸೊ ಇವರನ್ನು ಪ್ರೆಸಿಡೆಂಟನ್ನು ನಾವು ದೇಶದ ಮೊದಲ ಪ್ರಜೆ ಅಂತ ಕರಿತೀವಿ. ಅವರ್ ವೈಸ್ ಪ್ರೆಸಿಡೆಂಟ್, ಅವರ್ ಪ್ರೈಮ್ ಮಿನಿಸ್ಟರ್, ಸೆವೆರಲ್ ಮಿನಿಸ್ಟರ್ಸ್ ಆ್ಯಂಡ್ ಅದರ್ ಆಫೀಸರ್ಸ್, ಆಲ್ ಆಫ್ ದಿಸ್ ಪೀಪಲ್ ಲಿವ್ ಆ್ಯಂಡ್ ವರ್ಕ್ ಇನ್ ಡೆಲ್ಲಿ. ಸೊ ಇಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಅಂತ ಹೇಳಿದಾಗ ಅಲ್ಲಿ ಯಾರ್ಯಾರು ಬರ್ತಾರೆ, ಸೊ ಯಾವ್ಯಾವ ವ್ಯಕ್ತಿಗಳಲ್ಲಿ ಪ್ರಮುಖವಾಗಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಪ್ರೆಸಿಡೆಂಟ್ ಇರ್ತಾರೆ, ಮತ್ತು ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಹಾಗೆಯೇ ಅವರ್ ಪ್ರೈಮ್ ಮಿನಿಸ್ಟರ್ ಅಂದರೆ ನಮ್ಮ ಪ್ರಧಾನಮಂತ್ರಿ. ಸೊ ಈಗಿನ ಒಬ್ಬರು ಪ್ರೆಸಿಡೆಂಟ್ ಯಾರು, ರಾಷ್ಟ್ರಪತಿ ಅಂತ ಕರಿತೀವಿ. ಸೊ ನಮ್ಮ ಒಂದು ದೇಶದ ರಾಷ್ಟ್ರಪತಿ ಯಾರು ಅಂತ ಸೊ ನೀವು ಥಿಂಕ್ ಮಾಡಿ ಯಾರು ಅಂತ. ಹಾಗೆಯೇ ಅವರ್ ಪ್ರೈಮ್ ಮಿನಿಸ್ಟರ್ ಯಾರು ಗೊತ್ತಿದೆ ಅಲ್ವಾ, ನರೇಂದ್ರ ಮೋದಿ. ಸೊ ನಿಮಗೆ ಒಂದು ಕ್ವಶನ್, ಪ್ರೆಸಿಡೆಂಟ್ ಯಾರು ಅಂತ ಸೊ ನೀವು ಗ್ರೂಪಲ್ಲಿ ಆನ್ಸರ್ ಮಾಡಿ ಹೇಳಿ. ಸೊ ಈ ವಿಡಿಯೋ ನೋಡಾದಮೇಲೆ ನೀವು ನಮ್ಮ ದೇಶದ ಪ್ರೆಸಿಡೆಂಟ್ ಯಾರು ಅಂತ ಸೊ ನಮ್ಮ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಗ್ರೂಪಲ್ಲಿ ನೀವು ಕಮೆಂಟ್ ಮಾಡಿ ಅಥವಾ ಏನೋ ಅದನ್ನ ಗ್ರೂಪಲ್ಲಿ ಸೊ ಆನ್ಸರನ್ನು ಕಳಿಸಿ. ಸೆವೆರಲ್ ಮಿನಿಸ್ಟರ್ ಆ್ಯಂಡ್ ಅದರ್ ಆಫೀಸರ್ಸ್, ಸೊ ಇವರೆಲ್ಲರೂ ಸಹ ಎಲ್ಲಿರ್ತಾರೆ ಅಂದರೆ ದೆಹಲಿಯಲ್ಲಿ ಇರ್ತಕ್ಕಂತಹದ್ದು. ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೋಗ್ರೆಸ್, ಇಂಟ್ರೆಸ್ಟ್ ಆ್ಯಂಡ್ ವೆಲ್ಫೇರ್ ಆಫ್ ದಿ ಎಂಟೈರ್ ಕಂಟ್ರಿ. ಸೊ ಈ ನಮ್ಮ ದೇಶದ ಒಂದು ಆಳ್ವಿಕೆಯ ಸಂಪೂರ್ಣ ಜವಾಬ್ದಾರಿ ಯಾವುದರ ಒಂದು ಅಂಡರಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಸೆಂಟ್ರಲ್ ಗೌರ್ನಮೆಂಟ್ ಅಂಡರಲ್ಲಿ. ಸೊ ಇವರು ಇಡೀ ದೇಶದ ಒಂದು ಏಳಿಗೆಗೆ ಬೇಕಾದಂಥ ಪ್ರೋಗ್ರೆಸ್ಗಳನ್ನು ಹಾಗೆ ಇಂಟ್ರೆಸ್ಟ್ಗಳನ್ನು ವೆಲ್ಫೇರ್ಗಳನ್ನು ಇವರು ಪ್ಲ್ಯಾನ್ ಮಾಡ್ತಾರೆ. ಇಟ್ ಆಲ್ಸೋ ಸಾಲ್ವ್ ದಿ ಪ್ರಾಬ್ಲಮ್ ಆಫ್ ಆಲ್ ದಿ ಪಾರ್ಟ್ ಆಫ್ ಅವರ್ ಕಂಟ್ರಿ. ಜೊತೆಗೆ ಇದು ನಮ್ಮ ದೇಶದ ಒಂದು ದೇಶಕ್ಕೆ ಎದುರಾಗುವಂತಹ ಹಲವಾರು ಸವಾಲುಗಳನ್ನು ಮತ್ತು ಪ್ರಾಬ್ಲಮ್ಸ್ಗಳನ್ನು ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ಸಾಲ್ವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಯುದ್ಧವನ್ನು ಸಾರಬಹುದು. ಸೊ ಅಂಥ ಒಂದು ಸಂದರ್ಭದಲ್ಲಿ ಶಾಂತಿ ಒಪ್ಪಂದಗಳಿರ್ಬೋದು, ಹಾಗೆಯೇ ಬೇರೆ ದೇಶಗಳೊಂದಿಗೆ ಒಪ್ಪಂದಗಳು, ಸೊ ನಮ್ಮ ದೇಶದ ಒಂದು ಏಳಿಗೆಗೆ ಬೇಕಾದಂತಹ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಿರ್ಬೋದು. ಸೊ ಇದೆಲ್ಲವನ್ನು ಮಾಡ್ತಕ್ಕಂಥದ್ದು ಯಾರು ಅಂದರೆ ಸೆಂಟ್ರಲ್ ಗೌರ್ನಮೆಂಟ್. ಸೊ ಇದಿಷ್ಟು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಆಯಿತು. ಸೊ ಇವಾಗ ಇನ್ನೊಂದು ಲೆವೆಲ್ನ ಒಂದು ಗೌರ್ನಮೆಂಟ್ ಇದೆ. ಸೊ ಯಾವುದದು? ಸ್ಟೇಟ್ ಗೌರ್ನಮೆಂಟ್. ಸೊ ಸ್ಟೇಟ್ ಗೌರ್ನಮೆಂಟ್ ಬಗ್ಗೆ ನೋಡೋಣ. ಅವರ್ ಕಂಟ್ರಿ ಈಸ್ ಡಿವೈಡೆಡ್ ಇಂಟು ಸ್ಮಾಲರ್ ಪಾರ್ಟ್ ಆರ್ ಏರಿಯಾಸ್ ಕಾಲ್ಡ್ ಸ್ಟೇಟ್ಸ್. ಸೊ ಸ್ಟೇಟ್ ಗೌರ್ನಮೆಂಟ್ ಅಂದರೆ ಹೇಗೆ ಅಂತ ಹೇಳಿದ್ರೆ, ಇಡೀ ಒಂದು ದೇಶದ ಆಳ್ವಿಕೆಯನ್ನು ಒಂದು ಸೆಂಟ್ರಲ್ ಗೌರ್ನಮೆಂಟ್ ಅಂತಕ್ಕಂಥದ್ದು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಸೊ ಮೊದಲೇ ನಮ್ಮ ದೇಶ ವಿಸ್ತೀರ್ಣದಲ್ಲಿ ಎಷ್ಟನೇ ಒಂದು ದೇಶ ಆಗಿದೆ, 7th ಲಾರ್ಜೆಸ್ಟ್ ಕಂಟ್ರಿ. ಸೊ ಅದರಿಂದ ತುಂಬ ವಿಶಾಲವಾದಂಥ ರಾಷ್ಟ್ರ ಅಂತ ನಮ್ಗೆ ಗೊತ್ತಿದೆ. ಸೊ ಈ ಒಂದು ವಿಶಾಲವಾದಂಥ ರಾಷ್ಟ್ರವನ್ನು ಒಂದು ಗೌರ್ನಮೆಂಟು ನೋಡ್ಕೊಳ್ಳೋದಕ್ಕೆ ಅಥವಾ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಸೊ ಒಂದೊಂದು ರಾಜ್ಯಗಳಾಗಿ ವಿಂಗಡಣೆ ಮಾಡಿದ್ದಾರೆ, ಹೌದಲ್ವಾ? ಸೊ ಇವಾಗ ಕರ್ನಾಟಕ, ತಮಿಳುನಾಡು, ಮತ್ತು ಕೇರಳ ಇರ್ಬೋದು, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗುಜರಾತ್, ಜಮ್ಮು ಕಾಶ್ಮೀರ, ಬಿಹಾರ್, ವೆಸ್ಟ್ ಬೆಂಗಾಲ್. ಸೊ ಹೀಗೆ 28 ಸ್ಟೇಟ್ಗಳನ್ನು ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಇದರ ಡಿವೈಡ್ ಮಾಡಿದಾಗ ಆಯಾ ರಾಜ್ಯಗಳಿಗೆ ಆಯಾ ರಾಜ್ಯಗಳ ಒಂದು ಆಳ್ವಿಕೆಯನ್ನು ಕೊಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಸೊ ಆಯಾ ಒಂದು ಪಾರ್ಟ್ನ ಒಂದು ಏಳಿಗೆ ಇರ್ಬೋದು, ಸೊ ಅದರಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಸೊ ಅದೆಲ್ಲವನ್ನು ಎದುರಿಸ್ತಕ್ಕಂಥದ್ದು ಯಾವ ಒಂದು ಸ್ಟೇಟ್ ಇದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಿರುತ್ತೆ, ಹೌದಲ್ವಾ? ಜೊತೆಗೆ ಇದರಿಂದ ಅಭಿವೃದ್ಧಿನೂ ಸಹ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಟೇಟ್ ಗೌರ್ನಮೆಂಟ್ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಎವ್ರಿ ಸ್ಟೇಟ್ ಆ್ಯಸ್ ಇಟ್ಸ್ ಓನ್ ಗೌರ್ನಮೆಂಟ್ ದಟ್ ಕನ್ಸಿಸ್ಟ್ ಆಫ್ ಎ ಗವರ್ನರ್. ಸೊ ಪ್ರತಿಯೊಂದು ಸ್ಟೇಟ್ಗೂ ಸಹ ತನ್ನದೇ ಆದಂತಹ ಒಂದು ಗೌರ್ನಮೆಂಟ್ ಇದೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಒಂದು ಆಫೀಸರ್ಸ್ಗಳು ಯಾರು ಅಂತೇಳಿದ್ರೆ ಗವರ್ನರ್,
ಚೀಫ್ ಮಿನಿಸ್ಟರ್ ಆ್ಯಂಡ್ ಅದರ್ ಮಿನಿಸ್ಟರ್ಸ್ ಆ್ಯಂಡ್ ಆಫೀಸರ್ಸ್. ಸೊ ಅದರಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಯಾರ್ಯಾರು ಅಂತ ಹೇಳಿದ್ರೆ ಗವರ್ನರ್, ಚೀಫ್ ಮಿನಿಸ್ಟರ್ ಮತ್ತು ಅದರ್ ಮಿನಿಸ್ಟರ್. ಅಂದರೆ ಗವರ್ನರ್ ಮೀನ್ಸ್ ರಾಜ್ಯಪಾಲರು, ಹಾಗೆಯೇ ಚೀಫ್ ಮಿನಿಸ್ಟರ್ ಅಂದರೆ CM. ಸೊ ಈಗ ನಮ್ಮ ಪ್ರಸ್ತುತ ಕರ್ನಾಟಕದ ಒಂದು CM ಯಾರು? ಯಡಿಯೂರಪ್ಪ, ಹೌದಲ್ವಾ? ಹಾಗೆಯೇ ನಮ್ಮ ಒಂದು ಕರ್ನಾಟಕ ರಾಜ್ಯದ ಗವರ್ನರ್, ಅಟ್ ಪ್ರೆಸೆಂಟ್ ಗವರ್ನರ್ ಯಾರು? ವಾಜುಭಾಯಿ ವಾಲಾ. ಹಾಗೆಯೇ ಇನ್ನೂ ಯಾರ್ಯಾರು ಬೇರೆ ಮಿನಿಸ್ಟರ್ಗಳಿದ್ದಾರೆ, ಸೊ ನಿಮ್ಗೆ ಗೊತ್ತೇ ಇದೆ. ಸೊ ಇವರೆಲ್ಲರೂ ಸಹ ಯಾವ ಒಂದು ಸ್ಟೇಟ್ಗೆ ಸಂಬಂಧಪಟ್ಟವರು? ನಮ್ಮ ಕರ್ನಾಟಕ ಸ್ಟೇಟ್ಗೆ ಸಂಬಂಧಪಟ್ಟಂಥವ್ರು. ಸೊ ಅದೇ ರೀತಿ ತಮಿಳುನಾಡಲ್ಲೂ ಸಹ ಒಂದು ಸಪ್ರೇಟ್ ಗೌರ್ನಮೆಂಟ್ ಇದೆ, ಕೇರಳದಲ್ಲಿ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಪ್ರೇಟ್ ಗೌರ್ನಮೆಂಟ್ ಇದೆ. ಸೊ ಇದನ್ನೆಲ್ಲ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಟೇಟ್ ಗೌರ್ನಮೆಂಟ್. ದೇ ಲಿವ್ ಆ್ಯಂಡ್ ವರ್ಕ್ ಇನ್ ದಿ ಸ್ಟೇಟ್ ಕ್ಯಾಪಿಟಲ್. ಸೊ ಇವರೆಲ್ಲರೂ ಆ ಒಂದು ಸ್ಟೇಟಲ್ಲೇ ವಾಸ ಮಾಡ್ತಕ್ಕಂಥವ್ರು, ಜೊತೆಗೆ ಸೊ ಆ ಒಂದು ಸ್ಟೇಟ್ನ ಒಂದು ಕ್ಯಾಪಿಟಲ್ನಲ್ಲಿ ಇರ್ತಕ್ಕಂತಹ ಮಿನಿಸ್ಟರ್ಸ್ಗಳು. ಸೊ ನಮ್ಮ ಸ್ಟೇಟ್ನ ಕ್ಯಾಪಿಟಲ್ ಯಾವುದು? ಬ್ಯಾಂಗ್ಳೂರು. ಸೊ ಬ್ಯಾಂಗ್ಳೂರಲ್ಲಿ ಇವರು ವರ್ಕನ್ನು ಮಾಡ್ತಾರೆ. ದೇರ್ ಆರ್ ಆಲ್ಸೋ 7 ಸ್ಮಾಲ್ ಏರಿಯಾಸ್ ಇನ್ ಇಂಡಿಯಾ. ಸೊ ಇದಷ್ಟು ಅಲ್ಲದೆ ಇನ್ನೂ ಕೆಲವು ಸ್ಮಾಲ್ ಏರಿಯಾಸ್ ಇದೆ. ಯಾವುದದು ಅಂತ ಹೇಳಿದ್ರೆ ದಟ್ ಆರ್ ರನ್ ಡೈರೆಕ್ಟ್ಲಿ ಬೈ ದಿ ಸೆಂಟ್ರಲ್ ಗೌರ್ನಮೆಂಟ್. ಇದನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ನಮೆಂಟನ್ನೇ. ಸೊ ಇವಾಗ ನಾನು ಹೇಳಿದೆ ನಿಮಗೆ ಸೆಂಟ್ರಲ್ ಗೌರ್ನಮೆಂಟ್ನೇ ಇಡೀ ದೇಶನ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ, ಹೌದಾ? ಸೊ ಅದಕ್ಕೋಸ್ಕರ ಸ್ಟೇಟ್ ಗೌರ್ನಮೆಂಟ್ಗಳನ್ನು ಮಾಡಿದ್ದಾರೆ. ಬಟ್ ಇದಲ್ಲದೆ ಇನ್ನೂ ಕೆಲವು 7 ಸ್ಮಾಲ್ ಏರಿಯಾಸ್ಗಳಿದೆ. ಅದನ್ನ ನಾವು ಯೂನಿಯನ್ ಟೆರಿಟರೀಸ್ ಅಂತ ಕರಿತೀವಿ. ಏನಂತ? ಯೂನಿಯನ್ ಟೆರಿಟರೀಸ್. ಸೊ ಇವುಗಳನ್ನು ಕೇಂದ್ರಾಡಳಿತ ಪ್ರದೇಶಗಳು, ಅಂದರೆ ಕೇಂದ್ರ ಸರ್ಕಾರದಿಂದ ಅಥವಾ ಸೆಂಟ್ರಲ್ ಗೌರ್ನಮೆಂಟಿಂದಲೇ ಡೈರೆಕ್ಟಾಗಿ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಪ್ರದೇಶಗಳು. ಯಾಕೆ ಅಂತ ಹೇಳಿದ್ರೆ ಸೊ ಇದು ನಮ್ಮ ಒಂದು ದೇಶಕ್ಕೆ ಹೊಂದಿಕೊಂಡಂತೆ ಇಲ್ಲದಿರೋಂತಹ ಒಂದು ಪ್ಲೇಸಸ್ಗಳು. ಅಂದರೆ ತುಂಬ ದೂರದಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ಗೆ ಹಾಗೆಯೇ ಸ್ಟೇಟ್ ಗೌರ್ನಮೆಂಟ್ಗೆ ತುಂಬ ದೂರದಲ್ಲಿ ಇರ್ತಕ್ಕಂತಹ ಒಂದು ಪ್ರದೇಶಗಳನ್ನು ಸೊ ಯಾವ ಒಂದು ರಾಜ್ಯಕ್ಕೆ ಸೇರಿಸೋದು ಅನ್ನೋ ಒಂದು ಕನ್ಫ್ಯೂಷನ್ ಇದ್ದಾಗ ಏನು ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಅವರೇ ಇದನ್ನ ಡೈರೆಕ್ಟಾಗಿ ಆಳ್ವಿಕೆ ಮಾಡ್ತಾರೆ. ಸೊ ಅಂತಹ ಒಂದು ಸ್ಮಾಲ್ ಏರಿಯಾಸ್ಗಳು ಎಷ್ಟಿದೆ ಅಂತ ಹೇಳಿದ್ರೆ 7 ಇದೆ. ಸೊ ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂತಹ ಯೂನಿಯನ್ ಟೆರಿಟರೀಸ್ಗಳು ಯಾವ್ಯಾವುದು ಅಂದರೆ 9. ಸೊ 9 ಟೆರಿಟರೀಸ್ ಇದೆ. ಸೊ ಅದರಲ್ಲೂ ಒಂದು ದೆಹಲಿ ಈಸ್ ಒನ್ ಆಫ್ ದೆಮ್. ಅದರಲ್ಲಿ ನಮ್ಮ ದೆಹಲಿನೂ ಸಹ ಒಂದು. ದೆಹಲಿಯನ್ನು ನಾವು ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. ಯೂನಿಯನ್ ಟೆರಿಟರೀಸ್ ಈಚ್ ಹ್ಯಾವ್ ದೇರ್ ಓನ್ ಲೋಕಲ್ ಗೌರ್ನಮೆಂಟ್. ಯೂನಿಯನ್ ಟೆರಿಟರೀಸ್ ಈಚ್ ಹ್ಯಾವ್ ದೇರ್ ಓನ್ ಲೋಕಲ್ ಗೌರ್ನಮೆಂಟ್ ಬಟ್ ದಿ ಸೆಂಟ್ರಲ್ ಗೌರ್ನಮೆಂಟ್ ಹೆಲ್ಪ್ಸ್ ಟು ರನ್ ದೆಮ್. ಸೊ ಯೂನಿಯನ್ ಟೆರಿಟರೀಸ್ಗೆ ತಮ್ಮದೇ ಆದಂತಹ ಲೋಕಲ್ ಗೌರ್ನಮೆಂಟ್ ಇದೆ, ಜೊತೆಗೆ ಆ ಒಂದು ಟೆರಿಟರೀಸ್ಗಳ ಒಂದು ಆಳ್ವಿಕೆ ನಡೆಸಲಿಕ್ಕೆ ಸೆಂಟ್ರಲ್ ಗೌರ್ನಮೆಂಟ್ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ಈ ಒಂದು ಯೂನಿಯನ್ ಟೆರಿಟರೀಸ್ಗಳು ಆಳ್ವಿಕೆನ ನಡೆಸ್ತಕ್ಕಂಥದ್ದು. The variety of land surface, physical features and climate affect the people too. Their way of dressing, living and eating differ. The people of India speak different languages depending on the region and follow different reasons too. ಸೊ ನಮ್ಮ ದೇಶದ ಒಂದು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ತಿಳ್ಕೊಂಡ್ರಿ, ಹಾಗೆಯೇ ಸ್ಟೇಟ್ ಗೌರ್ನಮೆಂಟ್ ಮತ್ತು ಯೂನಿಯನ್ ಟೆರಿಟರೀಸ್ಗಳ ಬಗ್ಗೆ ತಿಳ್ಕೊಂಡ್ರಿ. ಸೊ ಈಗ ನಮ್ಮ ಒಂದು ದೇಶದ ಲಕ್ಷಣಗಳು, ಸಾಂಸ್ಕೃತಿಕ ಲಕ್ಷಣ, ಸೊ ಯಾವ ರೀತಿಯ ಒಂದು ವೆದರ್ ಇದೆ ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ಸಿಂಪಲ್ಲಾಗಿ ನಿಮಗೆ ಇಲ್ಲಿ ಪರಿಚಯ ಮಾಡಿದ್ದಾರೆ. ಸೊ ಅದು ನೋಡೋಣ. ದ ವೆರೈಟಿ ಆಫ್ ಲ್ಯಾಂಡ್ ಸರ್ಫೇಸ್, ಫಿಸಿಕಲ್ ಫ್ಯೂಚರ್ಸ್ ಆ್ಯಂಡ್ ಕ್ಲೈಮೇಟ್ ಅಫೆಕ್ಟ್ ದಿ ಪೀಪಲ್ ಟು. ಸೊ ಇಲ್ಲಿ ನಮ್ಮ ಒಂದು ಸ್ಟೇಟ್ ಗೌರ್ನಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ಯೂನಿಯನ್ ಟೆರಿಟರಿ, ಸೊ ಈ ರೀತಿ ಡಿವೈಡ್ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಸೊ ನಮ್ಮ ಒಂದು ಭೂಮಿಯ ಒಂದು ಭೂಸ್ವರೂಪಗಳು. ಸೊ ಕೆಲವೊಂದು ಕಡೆ ಅತಿ ಎತ್ತರವಾದಂಥ ಪರ್ವತಗಳಿರ್ಬೋದು, ವಿಶಾಲವಾದಂಥ ನದಿ ಪರ್ವತಗಳು, ನದಿಗಳಿರ್ಬೋದು, ಹಾಗೆಯೇ ಪ್ರಸ್ಥಭೂಮಿಗಳು, ದ್ವೀಪಗಳು. ಸೊ ಈ ರೀತಿ ಎಲ್ಲ ಒಂದೊಂದು ರೀತಿಯ ಒಂದು ಫಿಸಿಕಲ್ ಫೀಚರ್ಸ್ಗಳು ಡಿಫ್ರೆಂಟ್ ಆಗಿರೋದ್ರಿಂದ ಏನಾಗಿದೆ, ಸೊ ಅದಕ್ಕೆ ತಕ್ಕನಂತೆಯೇ ಸ್ಟೇಟ್ಗಳನ್ನು, ಅದೇ ರೀತಿ ಯೂನಿಯನ್ ಟೆರಿಟರಿಗಳನ್ನು ನೋಡ್ತೀವಿ. ಸೊ ಯೂನಿಯನ್ ಟೆರಿಟರಿ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ಅಂಡಮಾನ್ ನಿಕೋಬಾರ್. ಸೊ ಅದು ಯಾಕೆ ಅದನ್ನ ಯೂನಿಯನ್ ಟೆರಿಟರಿಯಾಗಿ ಮಾಡಿದ್ದೀವಿ ಅಂದರೆ ಸೊ ಅದು ನಮ್ಮ ಒಂದು ಭಾರತ ದೇಶದ ಏನು ಲ್ಯಾಂಡ್ ಇದೆಯೋ ಸೊ ಅದನ್ನು ಬಿಟ್ಟು ಸಮುದ್ರ ಭಾಗದಲ್ಲಿ ಇರ್ತಕ್ಕಂಥದ್ದು.
ಸೊ ಅದನ್ನು ಯಾವ ಒಂದು ಸ್ಟೇಟ್ಗೆ ಸೇರಿಸೋದು ಅನ್ನೋ ಕನ್ಫ್ಯೂಷನ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ನಾವು ಯೂನಿಯನ್ ಟೆರಿಟರಿಯಾಗಿ ಮಾಡಿದ್ದೀವಿ. ಸೊ ಅದಕ್ಕೇನು ಕಾರಣ ಅಂತ ಹೇಳಿದ್ರೆ ಅದರ ಒಂದು ಫಿಸಿಕಲ್ ಫ್ಯೂಚರ್ಸ್, ಜೊತೆಗೆ ಕ್ಲೈಮೇಟ್ ಅಫೆಕ್ಟ್ ದಿ ಪೀಪಲ್, ಜೊತೆಗೆ ಕ್ಲೈಮೇಟು ಸಹ ಈ ಒಂದು ಸ್ಟೇಟ್ ಅಥವಾ ಏನು ಯೂನಿಯನ್ ಟೆರಿಟರಿ ಮಾಡ್ತೇವೋ ಇದಕ್ಕೆ ಪ್ರಭಾವವನ್ನು ಬೀರ್ತಕ್ಕಂತಹ ಅಂಶಗಳು. ದೇರ್ ವೇ ಆಫ್ ಡ್ರೆಸ್ಸಿಂಗ್, ಲಿವಿಂಗ್ ಆ್ಯಂಡ್ ಈಟಿಂಗ್ ಡಿಫರ್, ಜೊತೆಗೆ ಇನ್ನೂ ಯಾವ ರೀತಿಯ ಒಂದು ವಿಭಿನ್ನತೆಗಳಿದೆ ಅಂತ ಹೇಳಿದ್ರೆ ಡ್ರೆಸ್ಸಿಂಗ್. ಸೊ ಡ್ರೆಸ್ಸಿಂಗಲ್ಲೂ ಸಹ ನೀವು ವಿಭಿನ್ನತೆ ಇರೋದನ್ನ ನೋಡಿರ್ತೀರ. ಸೊ ಕೆಲವು ಕಡೆ ಸ್ಯಾರಿಯನ್ನು ಹಾಕಿದ್ರೆ ಕೆಲವೊಂದು ಕಡೆ ಚೂಡಿದಾರನ್ನು ಹಾಕ್ತಾರೆ. ಸೊ ಅದು ಅವರ ಒಂದು ಸಂಸ್ಕೃತಿ ಆಗಿರುತ್ತೆ, ಹೌದಲ್ವಾ. ಜೊತೆಗೆ ಲಿವಿಂಗ್ ಆ್ಯಂಡ್ ಈಟಿಂಗ್ ಡಿಫರ್, ಅವರು ಬದುಕ್ತಕ್ಕಂತಹ ಒಂದು ಜೀವನದ ರೀತಿ ಮತ್ತು ಫುಡ್ ತಗೊಳ್ತಕ್ಕಂಥದ್ದು. ನಮ್ಮ ಒಂದು ದಕ್ಷಿಣ ಭಾರತದ ಕಡೆ ರಾಗಿ ಮುದ್ದೆ ಮತ್ತು ರೈಸ್ ಈ ಥರ ತಗೊಂಡ್ರೆ, ಸೊ ನಾರ್ತ್ ಇಂಡಿಯನ್ಸ್ ಎಲ್ಲ ಸೊ ಚಪಾತಿ, ರೈಸ್ ಈ ಥರ ಒಂದು ಐಟಮ್ಗಳಲ್ಲಿ ಜಾಸ್ತಿ ತಗೋತಾರೆ. ದ ಪೀಪಲ್ ಆಫ್ ಇಂಡಿಯಾ ಸ್ಪೀಕ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಡಿಪೆಂಡಿಂಗ್ ಆನ್ ದಿ ರೀಜನ್ ಆ್ಯಂಡ್ ಫಾಲೋ ಡಿಫ್ರೆಂಟ್ ರೀಜನ್ಸ್ ಟು, ಜೊತೆಗೆ ಅವ್ರು ಮಾತಾಡ್ತಕ್ಕಂಥ ಭಾಷೆಯಲ್ಲೂ ಸಹ ಡಿಫ್ರೆನ್ಸ್ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡಿದ್ರೆ ತಮಿಳ್ನಾಡಲ್ಲಿ ತಮಿಳನ್ನು ಮಾತಾಡ್ತಾರೆ, ಅದೇ ಕೇರಳದಲ್ಲಿ ಮಲಯಾಳಮನ್ನು ಮಾತಾಡ್ತಾರೆ. ಹಾಗೆಯೇ ನಾವು ದೆಹಲಿಗೆ ಹೋದರೆ ಅಲ್ಲಿ ಹಿಂದಿ ಭಾಷೆಯನ್ನು ಮಾತಾಡ್ತಾರೆ. ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಏನಾಗಿದೆ ಬದಲಾಗ್ತಾ ಹೋಗುತ್ತೆ. ಸೊ ಅವರ್ ಕಂಟ್ರಿ ಕ್ಯಾನ್ ಅಪ್ಲೈ ಬಿ ಕಾಲ್ ದಿ ಲ್ಯಾಂಡ್ ಆಫ್ ಡೈವರ್ಸಿಟಿ. ಸೊ ಅದರಿಂದ ನಾವೇಂತ ಕರಿತೀವಿ, ನಮ್ಮ ದೇಶದಲ್ಲಿ ಈ ರೀತಿಯ ಒಂದು ಸಂಸ್ಕೃತಿ, ಭಾಷೆ, ಧರ್ಮ ಮತ್ತು ಫುಡ್ ಇರ್ಬೋದು, ಡ್ರೆಸ್ಸಿಂಗ್, ಸೊ ಇದೆಲ್ಲದರಲ್ಲೂ ಸಹ ವಿವಿಧತೆ ಇರೋದ್ರಿಂದ ವಿವಿಧತೆಯಲ್ಲಿ ಏಕತೆ ಅಂತ ನಮ್ಮ ದೇಶವನ್ನು ಕರೀತಾರೆ. However, in spite of these difference, there is a deep bonding and unity. ಸೊ ಏನೇ ಆದ್ರೂ ಸಹ ಇಷ್ಟೆಲ್ಲ ವಿಭಿನ್ನತೆ ಇದ್ರೂ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಒಂದು ಜನರ ನಡುವೆ ಒಂದು ಬಾಂಡಿಂಗ್ ಅಂತಕ್ಕಂಥದ್ದು ತುಂಬಾ ಗಟ್ಟಿಯಾಗಿದೆ. ಸೊ ವಿ ಆಲ್ ಲವ್ ಅವರ್ ಕಂಟ್ರಿ ಆ್ಯಂಡ್ ಕಾಲ್ ಇಟ್ ಅವರ್ ಮದರ್. ಸೊ ಇಷ್ಟೆಲ್ಲ ವಿಭಿನ್ನತೆ ಇದ್ರೂ ಸಹ ನಾವು ನಮ್ಮಲ್ಲಿ ಏಕತೆ ಅಂತಕ್ಕಂಥದ್ದಿದೆ. ಸೊ ಅದರಿಂದ ನಾವೆಲ್ಲ ನಮ್ಮ ದೇಶವನ್ನು ಏನು ಮಾಡ್ತೀವಿ, ಪ್ರೀತಿಸ್ತೀವಿ, ಅಂದರೆ ಪ್ರೀತಿಯಿಂದ ನೋಡ್ತೀವಿ. ಜೊತೆಗೆ ಕಾಲ್ ಇಟ್ ಅವರ್ ಮದರ್, ನಮ್ಮ ದೇಶವನ್ನು ನಾವು ನಮ್ಮ ತಾಯಿ ಅಂತ ಕರಿತೀವಿ. ವಿ ಆರ್ ಆಲ್ಸೋ ಪ್ರೌಡ್ ಆಫ್ ಬೀಯಿಂಗ್ ಇಂಡಿಯನ್ಸ್. ಸೊ ಅದರಿಂದ ಮಕ್ಕಳೇ ನಾವು ನಮ್ಮ ಇಂಡಿಯನ್ಸ್ ಆಗಿರೋದಕ್ಕೆ ನಾವು ಹೆಮ್ಮೆಯನ್ನು ಪಡಬೇಕು, ಹೌದಲ್ವಾ. ಸೊ ನಮ್ಮಲ್ಲಿ ಡ್ರೆಸ್ಸಿಂಗ್ ಇರ್ಬೋದು, ಫುಡ್ಡಲ್ಲಿರ್ಬೋದು, ಜಾತಿ, ಧರ್ಮ, ಮತ ಎಲ್ಲವೂ ಸಹ ಬೇರೆ ಬೇರೆ ವಿವಿಧ ಒಂದು ಧರ್ಮಗಳಿದ್ರೂ ಸಹ ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಸೊ ಇವಾಗ ನೀವೇ ಗಮನಿಸಿರ್ಬೋದು, ಸೊ ನಮ್ಮಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹೌದಲ್ವಾ. ಸೊ ಅವರೆಲ್ಲರೂ ಸಹ ಇದ್ರೂ ನಾವೆಲ್ಲ ಸೊ ಅವ್ರ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡ್ತೀವಿ, ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೀವಿ, ಜೊತೆಗೆ ಅವ್ರ ಜೊತೆ ನಾವು ಬದುಕ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಒಂದು ವಿವಿಧತೆ ಇದ್ರೂ ಸಹ ನಾವು ಒಟ್ಟಾಗಿರೋದ್ರಿಂದ ನಾವು ಇಂಡಿಯನ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆಯನ್ನು ಪಡ್ತೀವಿ, ಹೌದಲ್ವಾ. ಸೊ ಇದಿಷ್ಟು ನಿಮ್ಮ ಒಂದು ಅವರ್ ಕಂಟ್ರಿಯಲ್ಲಿ ಕಂಡುಬರ್ತಕ್ಕಂತಹ ಇಂಪಾರ್ಟೆನ್ಸ್ಗಳು. ಸೊ ಇದಿಷ್ಟು ಅರ್ಥ ಇದೆ ಅಂತ ತಿಳ್ಕೊತೀನಿ. ಇಲ್ಲಿ ಫ್ಯಾಕ್ಟೋಪೀಡಿಯಾ ಅಂತ ಕೊಟ್ಟಿದ್ದಾರೆ ನೋಡಿ, ಸೊ ಅದನ್ನ ಗಮನಿಸಿ. ಡೆಲ್ಲಿ ಈಸ್ ಅವರ್ ಕ್ಯಾಪಿಟಲ್, ಇಟ್ಸ್ ಕಾಲ್ಡ್ ದಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಸೊ ಡೆಲ್ಲಿನ ನಾವು ನಮ್ಮ ದೇಶದ ರಾಜಧಾನಿ ಅಥವಾ ಕ್ಯಾಪಿಟಲ್ ಸಿಟಿ ಅಂತ ಕರಿತೀವಿ. ಜೊತೆಗೆ ಇದು ಕೇಂದ್ರಾಡಳಿತ ಪ್ರದೇಶವೂ ಸಹ ಹೌದು. ಸೊ ನಾನು ನಿಮ್ಗೆ ಹೇಳಿದೆ ಯೂನಿಯನ್ ಟೆರಿಟರೀಸ್ಗಳು ಟೋಟಲ್ ಆಗಿ ಇವಾಗ 9 ಇದೆ ಅಂತ ಹೇಳಿದೆ. ಸೊ ಅದರಲ್ಲಿ ನಮ್ಮ ದೆಹಲಿನೂ ಸಹ ಒಂದು. ಸೊ ನೆಕ್ಸ್ಟ್ ಒನ್ ನೋಡಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಸ್ಲ್ಯಾಂಡ್ ಇಸ್ ದಿ ಬಿಗ್ಗೆಸ್ಟ್ ಯೂನಿಯನ್ ಟೆರಿಟರಿ. ಸೊ ಅಂಡಮಾನ್ ನಿಕೋಬಾರ್ ಅಂತಕ್ಕಂಥದ್ದು ಇರುವಂತಹ 9 ಯೂನಿಯನ್ ಟೆರಿಟರಿಗಳಲ್ಲಿ ಇದು ಮೊದಲನೇದು, ಅತಿ ದೊಡ್ಡದಾದಂತಹ ಯೂನಿಯನ್ ಟೆರಿಟರಿ ಯಾವುದು ಅಂದರೆ ಅಂಡಮಾನ್ ನಿಕೋಬಾರ್. ಜೊತೆಗೆ ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಯಾವುದು ಅಂತ ಹೇಳಿದ್ರೆ ಲಕ್ಷದ್ವೀಪ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಅಭ್ಯಾಸದಲ್ಲಿ, ಲೆಟಸ್ ಡೂ ಅಂತ. ದ 7 ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ ಆರ್ ಗಿವನ್ ಬಿಲೋ, ಫೈಂಡ್ ದೆಮ್ ಆನ್ ದಿ ಮ್ಯಾಪ್ ಆಫ್ ಇಂಡಿಯಾ, ದೆನ್ ರೈಟ್ ದಿ ಕ್ಯಾಪಿಟಲ್ ಆಫ್ ಈಚ್ ನೆಕ್ಸ್ಟ್ ಟು ಇಟ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ 7 ಅಂತ ಇದೆ, ಅಟ್ ಪ್ರೆಸೆಂಟ್ ಇವಾಗ 9 ಇದೆ. ಸೊ 9 ಯೂನಿಯನ್ ಟೆರಿಟರಿಗಳ ಬರೆದು ಅವುಗಳ ಒಂದು ಕ್ಯಾಪಿಟಲ್ ಸಿಟಿಗಳನ್ನು ಬರೀರಿ. ಸೊ ಇದಿಷ್ಟು ಈ ನಿಮ್ಮ ಅವರ್ ಕಂಟ್ರಿ ಲೆಸನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಲೆಸನ್ನ ನೋಡೋಣ. ಥ್ಯಾಂಕ್ ಯು.